ರಾಗಿ ಸೇವಿಗೆ ಮಾಡೋದು ಹೇಗೆ ನೋಡೋಣ ಬನ್ನಿ. ಈಗ ರಾಗಿ ಸೇವಿಗೆನ ತಗೊಂಡಿದ್ದೀನಿ. ಯಾವ್ದಾದ್ರು ಕಂಪ್ನಿ ತಗೋಬಹುದು. ಇಲ್ಲಿ ನಾನು ಅನಿಲ್ ಕಂಪ್ನಿಯವ್ರದ್ದು ತಗೊಂಡಿದ್ದೀನಿ. ಆ ರಾಗಿ ಸೇವಿಗೆ ಏನಿತ್ತು ಅದನ್ನ ನೀರಲ್ಲಿ ಒಂದೆರಡು ನಿಮಿಷ ನೆನೆಸ್ಬಿಟ್ಟು ತೊಳೆದು ಇವಾಗ ನಾನು ಇಡ್ಲಿ ತಪ್ಪಲೆಯಲ್ಲಿ ಹಬೆಯಲ್ಲಿ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನೀರನ್ನು ಸೋರಿಸಿ ಶಾವಿಗೆನ ಹಾಕ್ತಾ ಇದ್ದೀನಿ. ಅದು ಈ ತರ ಒಡ್ಕೋಬೇಕಾಗತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ, ರಾಗಿ ಅಂತ ಹೇಳಿದ್ರೆ ಸ್ವಲ್ಪ ನಾವೇನಾದ್ರೂ ನೀಟಾಗಿ ಅದನ್ನ ಈ ತರ ಉಡಿ ಉಡಿ ಮಾಡ್ಲಿಲ್ಲ ಅಂದ್ರೆ ಅಂಟ್ಕೊಂಡಂಗ್ ನಿಂತ್ಕೊಬಿಡತ್ತೆ. ಈಗ ಇಡ್ಲಿ ತಪ್ಪಲೆಯಲ್ಲಿ ನಾನು ಬೇಯಕ್ಕೆ ಇಟ್ಟಿದ್ದೀನಿ. ನೋಡಿ ಈ ತರ ಹಬೆಲ್ ಬೆಂದಿದೆ. ಆ ಲೈಟಿಗೆ ನಿಮಗೆ ಸ್ವಲ್ಪ ಇನ್ನು ರಾಗಿ ತರನೇ ಕಾಣಿಸ್ತಾ ಇದೆ, ಆದ್ರೆ ಅದು ಬೆಂದಿದೆ ನೀಟಿಗೆ. ಒಂದು 6-7 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಇದು ಸ್ಟೂಡೆಂಟಿಗಾಗಿ ಮಾಡ್ತಾ ಇರೋ ಫುಡ್ ಆಗಿರೋದ್ರಿಂದ ನಾನಲ್ಲಿ ಮೊಟ್ಟೆನ ಆಡ್ ಮಾಡ್ಕೋತಾ ಇದ್ದೀನಿ. ಮೊಟ್ಟೆ ಇವಾಗ ಬೇಯಕ್ಕೆ ಇಟ್ಟಿದ್ದೀನಿ. ನಿಮಗೆ ಗೊತ್ತಿದೆ ಮೊಟ್ಟೆ ಬೇಯಕ್ಕೆ ಹಾಕಿ ಮೊಟ್ಟೆ ಮುಳುಗೋಷ್ಟು ನೀರು ಹಾಕಿದ್ದಾಯ್ತು. ಸ್ವಲ್ಪ ಉಪ್ಪು ಹಾಕ್ಬೇಕು ಸಿಪ್ಪೆ ಬಿಡಿಸೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಈಗ ಒಂದು 4 ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯಿಲಿ. ಇವಾಗ ನಿಮಗೆ ಗೊತ್ತಿರುತ್ತೆ, ಮಕ್ಕಳು ಸ್ಕೂಲ್ಗಳಿಗೆ ಹೋಗ್ತಾರೆ, ಪಾಪ ಅವಾಗ ತಲೆ ತುರುವಿಗೆ ಬೀಳುವಂಥದ್ದು ಇರ್ಬೋದು, ಅಥವಾ ತುಂಬಾ ಇನ್ಸಿಡೆಂಟ್ ನೋಡ್ತಾ ಇದ್ದೇವೆ. ಮಕ್ಕಳಿಗೆ ನೀವು ಜೋರ್ ಮಾಡಿದ್ರು ಪರವಾಗಿಲ್ಲ, ಆದ್ರೆ ಮಕ್ಕಳಿಗೆ ಫುಡ್ನ ದಯವಿಟ್ಟು ತಿನ್ಸೇ ಕಳಿಸಿ. ಇಲ್ಲ ಅಂತ ಹೇಳಿದ್ರೆ ಬೆಳಗಿನ ಜಾವ ಅಲ್ವಾ, ನಮ್ಗೆ ಬ್ರೈನಿಗೆ ನಾವು ಅನ್ಕೊಳ್ತೀವಿ ಶುಗರ್ ಅಂಶ ತಿನ್ಬಾರ್ದು, ಹೊಟ್ಟೆ ಖಾಲಿ ಇರ್ಬೇಕು. ಅದೆಲ್ಲ ಮಕ್ಕಳಿಗೆ ನೆನಪಿನ ಶಕ್ತಿ ಇಂಪ್ರೂವ್ ಆಗ್ಬೇಕು. ಮತ್ತೆ ನಾವ್ ಏನಾದ್ರು ಮಾಡ್ಬೇಕು, ಎನರ್ಜೆಟಿಕ್ ಆಗಿ ತಿರ್ಗಾಡ್ಬೇಕು ಅಥವಾ ಎನರ್ಜೆಟಿಕ್ ಆಗಿ ಇರ್ಬೇಕು ಅಂತ ಹೇಳಿದ್ರು ಕೂಡ ನಾವು ಬೆಳಗಿನ ಜಾವ ಫುಡ್ ನ ತಿಂದಿರ್ಬೇಕಾಗುತ್ತೆ. ನೋಡಿ, ಬೇಕಾಗುವ ಐಟಮು ಈರುಳ್ಳಿ, ಮೆಣಸಿನಕಾಯಿ, ಶೇಂಗಾ ಬೀಜ, ಕೊತ್ತಂಬರಿ ಸೊಪ್ಪು, ಅರ್ಧ ಹುಳಿ ನಿಂಬೆ ಹಣ್ಣು, ಮತ್ತೆ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ನೋಡಿ, ಈಗ ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ತಾ ಇದ್ದೀನಿ. ಅದು ಸಿಡಿತಾ ಇದೆ, ನಿಮಗೆ ಗೊತ್ತಾಗ್ತಾ ಇದೆ. ಹಾಗೆ ಸ್ವಲ್ಪ ಸಿಡಿದ ತಕ್ಷಣ ನಾವು ಅದಕ್ಕೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ನ ಹಾಕೊಳ್ತಾ ಹೋಗೋಣ. ಅದು ನೋಡಿ ಹೇಗೆ ಪಟ್ ಅಂತ ಸಿಡಿದು ಹಾರ್ತಾ ಇದೆ ಅಂತ ಹೇಳಿ. ಸ್ವಲ್ಪ ದೊಡ್ಡದ ಅಗಲವಾಗಿರೋ ಮುಚ್ಚಳ ಏನಾದ್ರು ಇದ್ರೆ ಸ್ವಲ್ಪ ಮುಚ್ಕೊಳ್ಳೋದು ಬೆಸ್ಟ್ ಅನ್ಸುತ್ತೆ. ನೋಡಿ, ಈಗ ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಕಡಲೆ ಬೀಜನು ಬಹಳ ಒಳ್ಳೇದು, ನೆನಪಿನ ಶಕ್ತಿ ಬಹಳ ಹೆಚ್ಚಿಸುತ್ತೆ ಇದು ಮಕ್ಕಳಿಗೆ. ರಾತ್ರಿ ನೆನ್ಸಿಟ್ಟು ಬೆಳಿಗ್ಗೆ ಕೊಟ್ರು ತುಂಬಾನೇ ಒಳ್ಳೇದು ಕಡಲೆ ಬೀಜನ. ಅಥವಾ ಕಡಲೆ ಬೀಜದ ಗುಗ್ಗುರಿ ಅಂತ ಹೇಳ್ತೀವಲ್ಲ, ಅದನ್ನ ಮಾಡ್ಕೊಡ್ಬೋದು. ನೋಡಿ, ಇವಾಗ ಅದು ಎಣ್ಣೆಲಿ ಸ್ವಲ್ಪ ನೀರಿತ್ತು ಅನ್ಸುತ್ತೆ. ಅಂದ್ರೆ ನಾನು ಕಾಳು ಈರುಳ್ಳಿ ಎಲ್ಲ ಒಟ್ಟಿಗೆ ಇಟ್ಕೊಂಡಿದ್ದೆನಲ್ಲ, ಹಾಗಾಗಿ. ಈಗ ನೋಡಿ, ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಆರ್ತಾ ಇದೆಯಲ್ವಾ ಎಣ್ಣೆ, ಆರಿದ್ರೆ ನಮ್ಗೆ ಕೈ ನೀರಾಗಿರುತ್ತೆ. ಅಥವಾ ನಾವು ಈರುಳ್ಳಿ ಜೊತೆಗೋ ಯಾವ್ದ್ರ ಜೊತೆಗೋ ಇಟ್ಕೊಂಡಿರ್ತೀವಿ. ಸ್ವಲ್ಪ ಆ ಕಡೆ ಈ ಕಡೆ ಆಡಿಸ್ಕೊಳ್ಳೋಣ ಕಂದು ಬಣ್ಣಕ್ಕೆ ಬರೋ ತನಕ. ಇವಾಗ ಒಂದು 4 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದು ಮಕ್ಳು ತಿನ್ನೋದ್ರಿಂದ ಮೆಣಸಿನ್ಕಾಯಿ ಫಸ್ಟ್ ಹಾಕೊಂಡಿದ್ದೀನಿ, ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಅಂತ ಹೇಳಿ. ಇವಾಗ 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಉದ್ದುದ್ದಕ್ಕೆ, ಅದೆರಡು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಅದು ಕಂದು ಬಣ್ಣ ಬರೋ ತನಕ, ಅದರ ಸ್ಮೆಲ್ ಹಸಿ ವಾಸನೆ ಹೋಗ್ಬಿಟ್ಟು ಕಂದು ಬಣ್ಣ ಬರಬೇಕು, ಅಲ್ಲಿ ತನಕ ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ತರ ಫ್ರೈ ಮಾಡ್ತಾ ಇರ್ಬೇಕಾಗತ್ತೆ ಎಣ್ಣೆ ಜೊತೆಗೆ. ಆಮೇಲೆ ಏನ್ ಗೊತ್ತಾ, ಬೆಳಗಿನ ಜಾವ ನಾವ್ ಏನೇ ತಿಂಡಿ ಮಾಡಕ್ ಹೋದ್ರು ಬಹಳ ಖುಷಿ ಅನ್ಸುತ್ತೆ. ನನ್ಗಂತೂ ಸ್ಕೂಲ್ ಇರ್ಲಿ ಇಲ್ಲದೆ ಇರ್ಲಿ, ಬೆಳಗಿನ ಜಾವ ಕೆಲಸ ಮಾಡೋದು, ಅಡಿಗೆ ಮಾಡೋದು, ಬೆಳಿಗ್ಗೆ ನಾವೇನ್ ಕೆಲಸ ಮಾಡ್ತೀವೋ ಅದೆಲ್ಲ ಮನಸ್ಸಿಗೂ ಕೂಡ ತುಂಬಾ ಅಂದ್ರೆ ತುಂಬಾ ಖುಷಿ ಕೊಡುತ್ತೆ. ಇವಾಗ ನೋಡಿ, ಅದು ಕಂದು ಬಣ್ಣಕ್ಕೆ ತಿರುಗ್ತಾ ಇದೆ. ಹೀಗೆ ಫ್ರೈ ಮಾಡ್ತಾನೆ ಇರ್ಬೇಕಾಗತ್ತೆ. ನೋಡಿ, ಕರ್ಬೇವನ್ನ ನಾನು ಯಾವಾಗ್ಲೂ ಸ್ವಲ್ಪ ಎಂಡಲ್ಲೇ ಹಾಕೊಳ್ತೀನಿ, ಯಾಕಂದ್ರೆ ಅದ್ರ ಪರಿಮಳ ಊಟದಲ್ಲಿ ಕೊನೆ ತನಕ ಉಳ್ಕೊಳ್ಳಿ ಅನ್ನೋ ರೀಸನ್ ಇಂದ. ನಾನು ಫಸ್ಟಿಗೂ ಹಾಕಿ ನೋಡಿದ್ದೀನಿ, ಸ್ವಲ್ಪ ಅದು ಬೇಗ ಸೀದಿ ತರಾನು ಏನೋ ಫೀಲ್ ಆಗುತ್ತೆ ನನಗೆ ಅನ್ನೋ ಕಾರಣದಿಂದ ನಾನು ಹಿಂಗೆ ಕರಿಬೇವನ ಲಾಸ್ಟ್ ತನಕ ಹಾಕೊಳ್ಳೋದಕ್ಕೆ ಇಟ್ಕೊಳ್ತೀನಿ. ಅದನ್ನ ಫ್ರೈ ಆಗ್ಬೇಕು. ಫ್ರೈ ಆದ್ರೆ ಅವಾಗ ನಮಗೆ ಹಸಿ ವಾಸನೆ ಇರುತ್ತಲ್ಲ, ಅದು ಬರೋದಿಲ್ಲ.
ನಾನು ಎಲ್ಲ ಅಡಿಗೆಗಳಿಗೂ ಸ್ವಲ್ಪ ಈರುಳ್ಳಿನ ಜಾಸ್ತಿ ಬಳಸ್ಕೊಳ್ತೀನಿ. ಏನಕ್ಕೆ ಅಂದ್ರೆ ಒಂದು ರುಚಿ ಚೆನ್ನಾಗಿರುತ್ತೆ. ಮತ್ತೆ ನಿಮ್ಗೆ ಗೊತ್ತಿರುತ್ತೆ ಈರುಳ್ಳಿಯಲ್ಲಿ ನಮ್ಮ ರಕ್ತವನ್ನ ಶುದ್ಧೀಕರಿಸುವ ಅಂಶ ಇರುತ್ತೆ ಅಂತ ಹೇಳಿ. ಅಂದ್ರೆ ಅದನ್ನ ಹಸಿಯಾಗಿ ತಿಂದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಈಗಿನವ್ರು ಯಾರು ಹಸಿಯಾಗಿ ತಿನ್ನೋದಿಲ್ಲ. ಆ ಕಾರಣದಿಂದ ನಾನು ಅಡಿಗೆಯಲ್ಲೇ ಸ್ವಲ್ಪ ಜಾಸ್ತಿ ಬಳಸ್ತೀನಿ. ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತೆ ಅದು ರುಚಿನೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದು ಅಂತ ಹೇಳಿ. ಅಲ್ಲಿ ಮೊಟ್ಟೆನೂ ಕುದೀತಾ ಇದೆ. ಒಂದೆರಡು ಮೂರು ಸತಿ ತಿರುಗಿಸ್ಕೋಬೇಕಾಗತ್ತೆ. ನೋಡಿ ಯಾವ ತರ ಬಣ್ಣ ಬದಲಾಗ್ತಾ ಇದೆ ಅಂತ ಹೇಳಿ. ಅದು ಒಂಥರ ಲೈಟ್ ಪಿಂಕಿಶ್ ಈ ತರ ಬದಲಾಗ್ತಾ ಇದೆಯಲ್ವಾ, ಈ ತರ ಸೌಟ್ ಆಡಿಸ್ಕೊಳ್ತಾನೆ ಇರ್ಬೇಕಾಗತ್ತೆ. ಅಕಸ್ಮಾತ್ ಹೌದು ನಾನು ದಪ್ಪಣ್ಲಿ ಇಟ್ಟಿದ್ದೀನಿ ಅಂತ ಹೇಳಿ ಅಲ್ಲಿ ಸುಮ್ನೆ ಆದ್ರೆ ಅದು ಕೂಡ ಸಿದೋಗ್ಬಿಡತ್ತೆ. ನನಗೆ ಅಡಿಗೆ ಮಾಡಿ ಸೌಟ್ನ ಇಟ್ಕೊಂಡು ಅಭ್ಯಾಸ ಇರೋದ್ರಿಂದ ಸೌಟ್ನ ನಾನು ಯಾವಾಗ್ಲೂ ಇದೇ ತರ ಅಡಿಗೆ ನಾನು ಏನ್ ಮಾಡ್ತೀನಿ ಅದ್ರೊಳಗಡೆನೆ ಇಟ್ಟಿರ್ತೀನಿ. ಮತ್ತೆ ನನಗೆ ಸ್ವಲ್ಪ ಬಿಸಿ ಎಲ್ಲ ಮುಟ್ಟಿದ್ರು ಏನು ಅಷ್ಟು ಸುಟ್ಟಿದ ತರ ಅಷ್ಟೊಂದೆಲ್ಲ ಅನ್ಸಲ್ಲ. ನೀವು ದಯವಿಟ್ಟು ನಾನು ಸೌಟ್ನ ಇಲ್ಲಿ ಇಡ್ತೀನಲ್ಲ ಇದೇ ತರ ಇಟ್ಕೊಳಕ್ ಹೋಗ್ಬೇಡಿ, ಒಂದ್ ಪ್ಲೇಟ್ ಮೇಲೆ ಇಟ್ಕೊಬಿಡಿ. ನಾನು ಯಾವಾಗ್ಲೂ ಹೀಗೆ ಇಟ್ಟಿರ್ತೀನಿ. ಬೇರೆಯವ್ರು ಮುಟ್ಟದಾಗ ಅದು ಸುಟ್ಬಿಡುತ್ತೆ. ನಾನ್ ಸ್ವಲ್ಪ ನನಗೆ ಗೊತ್ತಿದೆ ಎಷ್ಟು ದೂರದಲ್ಲಿ ಇಟ್ಕೋಬೇಕು ಅಂತ. ಮತ್ತೆ ನಾನು ಸೌಟು ಕೂಡ ತುಂಬಾ ದೊಡ್ಡದು ತಗೊಂಡಿರ್ತೀನಿ. ಚಿಕ್ಕದೆಲ್ಲ ತಗೊಂಡು ನೀವು ಹಿಂಗೆ ಇಟ್ಕೊಂಡ್ರೆ ಅದನ್ನ ಮುಟ್ಟಿದ ತಕ್ಷಣನೇ ಸುಟ್ಟೋಗ್ಬಿಡುತ್ತೆ. ತುಂಬಾ ಬಿಸಿ ಇರುತ್ತಲ್ಲ, ಎಷ್ಟೊತ್ತು ನಾವು ಅಡಿಗೆ ಮಾಡ್ತೀವಿ. ಹಾಗಾಗಿ ಒಂದು 5ರಿಂದ 10 ನಿಮಿಷ ಅಂತ ಹೇಳಿದ್ರೆ 10 ನಿಮಿಷದಲ್ಲಿ ಅಲ್ಲಿ ಕಾದಿರುತ್ತೆ ನೋಡಿ. ಇವಾಗ ಅರಶಿನ, ಚುಟುಕಿ ಅರಶಿನ ಹಾಕೊಳ್ತಾ ಇದ್ದೀನಿ. ಯಾವುದೇ ಒಂದು ಇಂಗ್ರೀಡಿಯೆಂಟ್ಸ್ ನ ಅದ್ರೊಳಗಡೆ ಹಾಕೊಂಡಾಗ ನಾವು ಅದನ್ನ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಎಣ್ಣೆಯಲ್ಲಿ ಏನಾಗುತ್ತೆ, ಆ ಅದರ ಪರಿಮಳವನ್ನ ಬಿಡುತ್ತೆ, ಜೊತೆಗೆ ಚೆನ್ನಾಗಿ ಫ್ರೈ ಆಗತ್ತೆ. ನಾನು ಸ್ವಲ್ಪನೇ ಅರಿಶಿನ ಹಾಕೋದು, ನನಗೆ ತುಂಬಾ ಅರಿಶಿನ ಎಲ್ಲ ಕಾಣಿಸ್ಬಾರ್ದು. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ. ಎಷ್ಟು ಬೇಕಷ್ಟು ಹಾಕೋಬಹುದು, ಜಾಸ್ತಿನೂ ಹಾಕೋಬಹುದು, ಕಡಿಮೆನೂ ಹಾಕೋಬಹುದು. ಎಲ್ಲಾನು ಅದೊಂದು ಅರ್ಧ ಕೆಜಿ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲೇ ಹಾಕೊಂಡಿದ್ದೀನಿ. ನಮಗಿದ್ 3 ಜನಕ್ಕೆ ಒಂದ್ ಹೊತ್ತಿಗೆ ಆಗತ್ತೆ. ಅಂದ್ರೆ ಮಧ್ಯಾಹ್ನ ಟಿಫನ್ ತಗೊಂಡ್ ಹೋಗಿರ್ತಾರ, ಅದು ಸೇರಿಸಿ ಹೇಳ್ತಾ ಇದ್ದೀನಿ. ಈಗ ನಾನು ಲೆಮನ್ ಹಾಕ್ಬೇಕು, ಅದಕ್ಕೇನೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿದ್ದೀನಿ. ಯಾವಾಗ್ಲೂ ಸ್ಟವ್ ಆಫ್ ಮಾಡ್ಬಿಟ್ಟೆ ನಾವು ಲೆಮನ್ ಹಾಕ್ಬೇಕು. ಇಲ್ಲಾಂದ್ರೆ ಪಾತ್ರೆ ಕಬ್ಣದಾಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಅದು ಹಾಳಾಗುತ್ತೆ. ಆ ಕಾರಣದಿಂದಾಗಿ ನಾವು ಸ್ಟವ್ ಆಫ್ ಮಾಡ್ಬಿಟ್ಟೆ ಲೆಮನ್ ಹಾಕೋಬೇಕಾಗತ್ತೆ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ, ಆದ್ರೆ ವಿಡಿಯೋ ಮಾಡ್ಕೋಬೇಕಾದ್ರೆ ಮಿಸ್ ಮಾಡ್ಬಿಟ್ಟಿದ್ದೀನಿ. ಏನ್ ಎಲ್ಲ ಹಾಕೊಂಡು ಇವರು ಉಪ್ಪು ಹಾಕೊಳ್ಳಿಲ್ವಾ, ಹಾಗೆ ಮಾಡ್ಬೇಕಾ ಅಂತ ಅನ್ಕೋಬೇಡಿ. ಉಪ್ಪು ಅಂತೂ ಹಾಕಿದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೋಬೇಕು. ಇವಾಗ ನೋಡಿ, ನಾನು ಏನು ಇಡ್ಲಿ ತಪ್ಪಲೆಯಲ್ಲಿ ಸಾವಿಗೆ ಬೇಯಿಸಿಟ್ಕೊಂಡಿದ್ನಲ್ವಾ, ಅಂದ್ರೆ ಹಬೆಯಲ್ಲಿ, ಅದನ್ನ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ತಣ್ಣಗೆ ಆರ್ಕೊಂಡಿದ್ರೆ ಚೆನ್ನಾಗಿ ಉದುದ್ರಾಗಿ ಬರುತ್ತೆ. ಇನ್ನ ಇದು ಫ್ರೈ ಆಗ್ಬೇಕಲ್ವಾ. ಯಾವಾಗ್ಲೂ ಅಷ್ಟೇ, ಯಾವುದೇ ತರಕಾರಿಗಳಿರ್ಲಿ ಅಥವಾ ಒಗ್ಗರಣೆ ಹಾಕಿದ್ ನಾವ್ ಏನೇ ಐಟಮ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದನ್ನ ಒಗ್ಗರಣೆಗೆ ಹಾಕಿದ್ಮೇಲೆ ಸಡನ್ ಆಗಿ ತೆಗೆದು ಕೆಳಗಿಟ್ರೆ ಅದು ಟೇಸ್ಟ್ ಬರಲ್ಲ. ಏನಕ್ಕೆ ಅಂದ್ರೆ ನಾವು ಸ್ಟವ್ ಮೇಲೆ ಇಟ್ಟು ಒಂದು 3 ರಿಂದ 4 ನಿಮಿಷ ಇದೇ ತರ, ಅಂದ್ರೆ ಉಲ್ಟಾ ಮಾಡ್ಬೇಕು, ಕೆಳಗಡೆಯಿಂದ ಮೇಲೆ, ಮೇಲೆಯಿಂದ ಕೆಳಗೆ. ಅದೇನಾಗತ್ತೆ ಅಂದ್ರೆ ಅವಾಗ ಎಲ್ಲ ನೀಟಾಗಿ ಉಪ್ಪು, ಖಾರ, ಹುಳಿ ಎಲ್ಲ ಹೀರ್ಕೊಂಡು ಎಣ್ಣೆ ಏನಿರುತ್ತೆ ಅದನ್ನ ಬಿಡೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ಅದನ್ನ ಅಬ್ಸರ್ವ್ ಮಾಡಿ ಇಟ್ಕೊಳ್ಳೋದಿಲ್ಲ. ಹೀಗೆ ಮಾಡ್ತಾ ಇರ್ಬೇಕು, ಆ ಕಡೆ ಈ ಕಡೆ ಕೈ ಆಡಿಸ್ತಾನೆ ಇರ್ಬೇಕಾಗತ್ತೆ. ಮತ್ತೆ ಅದನ್ನ ನೋಡಿ ಈ ತರ ಪ್ರೆಸ್ ಮಾಡ್ಬೇಕು. ಯಾಕೆಂದ್ರೆ ನಾವು ಇವಾಗ ಹಬೆಲ್ ಬೇಯಿಸ್ಕೊಂಡಿರ್ತೀವಲ್ವಾ, ಎಲ್ಲ ಸಮ ಪ್ರಮಾಣದಲ್ಲಿ ಬೆಂದಿರುತ್ತಾ ಅಂತ ನಮಗ್ ಗೊತ್ತಾಗಲ್ಲ ಅಲ್ವಾ. ಹೀಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅದು ನಿಧಾನಕ್ಕೆ ಏನಂತ ಹೇಳ್ತೀವಿ, ದಮ್ ಕಟ್ಟದಂತ ಹೇಳ್ತೀವಲ್ಲ, ಆ ತರ ಆಗಿ ಬೇಯಕ್ ಸ್ಟಾರ್ಟ್ ಆಗತ್ತೆ. ಆಲ್ರೆಡಿ ನಾವು ಇದನ್ನ ಹಬೆಲ್ ಬೇಯಿಸ್ಕೊಂಡಿರೋದ್ರಿಂದ ಬೆಂದ್ ಹೋಗ್ಬಿಟ್ಟಿರುತ್ತೆ. ಆದ್ರೂ
ಬೇಯಿಸ್ಕೋಬೇಕು. ಯಾಕಂದ್ರೆ ರಾಗಿ ನೀವು ಬೇಯಿಸ್ದೇನೆ ತಿಂದ್ಬಿಟ್ರೆ ಹೊಟ್ಟೆ ನೋವು ಬೇಗ ಸ್ಟಾರ್ಟ್ ಆಗ್ಬಿಡುತ್ತೆ. ರಾಗಿ ಐಟಮ್ ಮಾಡ್ಬೇಕಾದ್ರೆ ಮಾತ್ರ ನೀಟಾಗಿ ಬೇಯಿಸ್ಕೋಬೇಕು. ಅದು ಮುದ್ದೆ ಇರ್ಲಿ, ರೊಟ್ಟಿ ಇರ್ಲಿ, ಈ ತರ ಶಾವ್ಗೆ ಇರ್ಲಿ. ನೋಡಿ ಈ ತರ ಮಾಡ್ತಾನೆ ಇರ್ಬೇಕಾಗತ್ತೆ. ನಾನು ಮತ್ತೇನು ಕೂಡ ಅದನ್ನ ನೀಟಾಗಿ ಪ್ರೆಸ್ ಮಾಡಿ ಇದ್ ಮಾಡ್ತಾ ಇದ್ದೀನಿ. ನೋಡಿ ಈ ತರ ರೆಡಿ ಆಗಿದೆ ನಮ್ದು ರಾಗಿ ಸೇವ್ಗೆ. ಇದು ಮಕ್ಕಳಿಗಂತೂ ನಿಜವಾಗ್ಲೂ ಬಹಳ ಹೆಲ್ಪ್ಫುಲ್ ಆಗುತ್ತೆ. ನೋಡಿ ರಾಗಿ ಸೇವ್ಗೆ ಮುಟ್ಟೆ ಕೊಟ್ಟಿದ್ದೀನಿ, ಅದ್ರ ಜೊತೆಗೆ ನಾನು ಸೇಬ್ ಇಟ್ಟಿದ್ದೀನಿ, ಕಿವಿಸ್ ಇಟ್ಟಿದ್ದೀನಿ, ಡ್ರೈ ಫ್ರೂಟ್ಸ್ ಅಲ್ಲಿ ಅಂಜೂರ ಮತ್ತೆ ಖರ್ಜೂರನೂ ಇಟ್ಟಿದ್ದೀನಿ, ಒಂದು ಚಿಕ್ಕಿ ಇಟ್ಟಿದ್ದೀನಿ, ಜೊತೆಗೆ ಬಾದಾಮಿಯನ್ನ ಇಟ್ಟಿದ್ದೀನಿ. ಇಷ್ಟನ್ನ ನೀವು ಬೆಳಿಗ್ಗೆ ಏನಾದ್ರೂ ಮಾಡಿ ಮಕ್ಕಳಿಗೆ ತಿನ್ನಿಸ್ಬಿಟ್ಟು ಕಳಿಸಿ. ಯಾವುದೇ ಕಾರಣಕ್ಕೂ ಸ್ಕೂಲಲ್ಲಿ ಸುಸ್ತಾಗಿ ಬಿದ್ದೋಗೋದಿಲ್ಲ ಅಥವಾ ಏನೋ ಆಗ್ತಿದೆ. ಯಾಕಂದ್ರೆ ಇವಾಗ ಸ್ಕೂಲ್ಗಳಲ್ಲೂ ಅಷ್ಟು ಬೇಗ ರೆಸ್ಪಾನ್ಸ್ ಮಾಡೋದು ಮಾಡ್ತಾರೆ, ಬಟ್ ಕೆಲವೊಂದು ಸ್ಕೂಲ್ಗಳಲ್ಲಿ ಮಾಡೋದಿಲ್ಲ ಅಷ್ಟೇನೆ. ಆಮೇಲೆ ನಮ್ಗೆ ಯಾವ್ದೋ ಒಂದು ಮಕ್ಕಳದು ಏನೋ ಒಂದು ಸ್ಟೋರಿ ನೋಡಿದ ತಕ್ಷಣ ನಮ್ ಜೀವ ಡಗ್ ಡಗ್ ಅಂತ ಹಾರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಮಕ್ಕಳಿಗೆ ಸ್ವಲ್ಪ ಚೆನ್ನಾಗಿ ತಿನ್ನೋದಕ್ಕೆ ಪ್ರಾಕ್ಟೀಸ್ ಮಾಡಿಸಿ. ಯಾಕಂದ್ರೆ ನಾವ್ ಹೆಂಗೆ ಫಿಕ್ಸ್ಡ್ ಗೆ ಅಮೌಂಟ್ ನ ತಗೊಂಡು ಬ್ಯಾಂಕ್ ಅಲ್ಲಿ ಇಡ್ತೀವೋ ಫ್ಯೂಚರ್ ಬೇಕಾಗತ್ತೆ ಅಂತ, ಅದೇ ತರ ನಾವಿವತ್ತು ಮಕ್ಕಳಿಗೆ ಏನ್ ತಿನ್ನಿಸ್ತೀವೋ ಅದು ಹೆಲ್ತ್ ನ ಬ್ಯಾಂಕ್ ಇದ್ದಂಗೆ, ಫಿಕ್ಸೆಡ್ ಡೆಪಾಸಿಟ್ ಇಟ್ಟಂಗೆ. ದಯವಿಟ್ಟು ನೀವು ಅದನ್ನ ಮಾಡ್ತಾ ಹೋದ್ರೆ ಮಕ್ಕಳು ಸೀರಿಯಸ್ಲಿ ತುಂಬಾ ಚೆನ್ನಾಗ್ ಆಗ್ತಾರೆ. ಎಲ್ಲಾ ಆಕ್ಟಿವಿಟಿಗಳಲ್ಲೂ ಭಾಗವಹಿಸ್ತಾರೆ, ಮತ್ತೆ ತುಂಬಾ ಹೆಲ್ದಿ ಆಗಿರ್ತಾರೆ, ಚೆನ್ನಾಗಿ ಓದ್ತಾರೆ, ಓದಿದ್ದು ತುಂಬಾ ಚೆನ್ನಾಗಿ ಮೆಮೊರಿಯಲ್ಲಿ ಉಳ್ಕೊಳ್ಳುತ್ತೆ. ಯಾರಿಗೂ ಅಷ್ಟೇ, ಮನೆಯಲ್ಲಿರೋರಿಗೂ ಮಕ್ಕಳ ಜೊತೆ ಮಾಡ್ತಾ ಇದ್ದಾಗ ನಾವು ಅದೇ ಫುಡ್ ನಾವು ತಿನ್ನೋದ್ರಿಂದ ನಮಗೂ ಕೂಡ ತುಂಬಾ ಎನರ್ಜಿ ಇರುತ್ತೆ. ಬೆಳಗಿಂದ ಸಂಜೆ ಗಂಟ ಒಂದ್ ಕೆಲ್ಸನೋ ಎರಡು ಕೆಲ್ಸನೋ ಮಾಡೋದಕ್ಕಿಂತ 16 ತರ ಕೆಲಸಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಹೀಗೆ ಹೆಚ್ಚಿನ ಹೆಲ್ದಿಯಾದ ಅಡಿಗೆಗಳಿಗಾಗಿ ನೋಡ್ತಾ ಇರಿ ಬೇರಿ ಟೇಲೇಶ್ವರಿ 27. ಸುಮ್ನೆ ನೋಡ್ಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.